ಬಳ್ಳಾರಿಯಿಂದ ಕೂಲಿ ಕೆಲಸಕ್ಕೆ ಬಂದಿರೋದು, ಏನೋ ಹೊಟ್ಟೆಪಾಡಿಗೆ ಅಂತ ಬಂದಿರ್ತಾರೆ. 50 ಲಕ್ಷ ಕೇಳುತ್ತೆ. ಕನಿಷ್ಠ ನೀವು ಮಾನವೀಯತೆ ಇದ್ದಿದ್ರು 30 ಲಕ್ಷ ಕೊಡ್ತೀವಿ ಅಂತ ಒಪ್ಕೋಬೋಯ್ತಾ? ಕನಿಷ್ಠ ಮಾನವೀಯತೆ ಇದ್ದಿದ್ರು 20 ಲಕ್ಷಕ್ಕಿಂತ ಮೇಲೆ 1 ರೂಪಾಯಿ ಇವ್ರ ಬಗ್ಗೆ ಆಯ್ತು. ಸರಿ, ಶಾಶ್ವತ ಪರಿಹಾರದ ಪ್ರೋಗ್ರೆಸ್ ರಿಪೋರ್ಟ್ ಏನು? ಮನೆ ಬೇಲಿ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ರಲ್ಲ, ಪ್ರೋಗ್ರೆಸ್ ರಿಪೋರ್ಟ್ ತೋರಿಸ್ರಪ್ಪ. ಎಷ್ಟು ಕಿಲೋಮೀಟರ್ ಮಾಡಿದಿರಿ, ಎಲ್ಲೆಲ್ಲಿ ಮಾಡಿದಿರಿ? ಅದು ಇಲ್ಲ. ಅಂತಿಮ ಹೆಜ್ಜೆಯಲ್ಲಿದೆ ಆನೆ ಬೇಲಿ. ಅಂತಿಮ ಹೆಜ್ಜೆ 13 ಜನ ಸತ್ತೋಗ್ಯಾರೆ. ಇನ್ನೆಷ್ಟು ಜನ ಸತ್ತೋಗ್ಬೇಕಪ್ಪ? ಪ್ರಾರಂಭವಾಗಿ ಮುಗಿಯುವಾಗ ಬಹುಶಃ ನಮ್ಮಲ್ಲಿ 10 ಜನ ಇರ್ತೀವ ಇಲ್ಲ. ಇಂತಹ ಬೇಜವಾಬ್ದಾರಿತನದ ಭರವಸೆಗಳನ್ನು ನಾವು ನಂಬೇಕಾ? ಈಶ್ವರ್ ಖಂಡ್ರೆ ಅವ್ರು ಬರ್ಬೇಕು ಅಂತ ಹೇಳಿದ್ರು. ಬಹುಶಃ ನಮ್ ಕಡೆ ಯಾರು ತಪ್ಪಾಗಿ ತಿಳ್ಕೊಬಾರ್ದು. ಈ ಕೊನೆ ತೆಗೆಯವರು ನಮ್ಮಲ್ಲಿ ಸುಳ್ಳು ಜಾಸ್ತಿ ಹೇಳ್ತಾರೆ ಅಂತ. ಅವ್ರಿಗೆ ಅನಿವಾರ್ಯತೆ ಇದ್ರು ಇರ್ಬೋದು. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ಕೆಲಸ ಪತ್ರಿಟ್ರು ಬರಲ್ಲ. ಅದಕ್ಕಿಂತ 100 ಪಟ್ಟು ಸುಳ್ಳು ಹೇಳ್ತಾ ಇರೋದು ಈಶ್ವರ್ ಖಂಡ್ರೆ ಅವರು. ಇಂಥ ಹಸಿರು ಸುಳ್ಳಿನ ಅರಣ್ಯ ಸಚಿವ ಕರ್ನಾಟಕದ ಇತಿಹಾಸದಲ್ಲೇ ಬಂದಿರಲಿ. ಅಂತ ಹಸಿ ಸುಳ್ಳು. ಆಯ್ತು, ಭರವಸೆ ಕೊಡಿಸ್ತಾರ. ನಿಮಗೂ ಬೇಕಲ್ಲ ಪ್ರಜ್ಞೆ? ನಿಮಗೂ ಪ್ರಜ್ಞೆ ಇದೆಯಾ? ಅದೂ ಇಲ್ಲ. ಇನ್ನು ಕೊನೆಗೆ ಬೆಳಿಗ್ಗೆ 9 ಗಂಟೆಗೆ ಶವ ಇಟ್ಕೊಂಡು ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದು, ಸಂಜೆ 5 ಗಂಟೆವರೆಗೂ ಡಿಸಿಆರ್ ಬರಲಿಲ್ಲ, ಎಸ್ಪಿಆರ್ ಬರಲಿಲ್ಲ. ಎಲ್ಲಿದ್ರಿ ಸರ್, ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಡ್ಯೂಟಿ ಮೇಲಿದ್ದೆ, ಬೇರೆ ತಾಲೂಕಿಗೆ ಹೋಗಿದ್ದೆ ಅಂತ. ಯಾವ ತಾಲೂಕಿಗೆ ಹೋಗಿದ್ರಿ ಕೇಳಿದ್ರೆ ಅದೆಲ್ಲ ಹೇಳಕ್ಕಾಗಲ್ಲ. ಏನ್ ಚಿನ್ನದ ಗಣಿ ಹುಡ್ಕೋಕ್ ಹೋಗಿದ್ರಿ ಇವ್ರು? ಹಾರ ಹಿಡ್ಕೊಂಡು ಚಿನ್ನದ ಗಣಿ ಹಿಡ್ಕೊಂಡು ಹೋಗಿ ಹುಡ್ಕೋಕ್ ಹೋಗಿದ್ರು. ಅಷ್ಟು ಕಾನ್ಫಿಡೆನ್ಷಿಯಲ್. ಅಥವಾ ಎಲ್ಲ ರೈಡಿಗೆ ಹೋಗಿದ್ರ? ಎಲ್ಲೂ ಇಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ಇದ್ರು 7 ಗಂಟೆಗೆ ಬರ್ಬೋದು. ಆದ್ರೂ ಬಂದಿಲ್ಲ ಸಂಜೆ 5 ಗಂಟೆವರೆಗೆ. ಸಂಜೆ 5 ಗಂಟೆವರೆಗೂ ಶವವನ್ನ ಕಾಯಿಸಿ ನೀವು ಬಿಸಿಲಲ್ಲಿ ಸಂಜೆ 5 ಗಂಟೆ ಬಂದು ಹೇಳ್ತಾರೆ ಕತೆನ. ಅಯ್ಯೋ ಪಾಪ ಕುಟುಂಬಸ್ಥರು ಶವ ಕೊಡ್ಬೇಕು, ಇಷ್ಟೊತ್ತಂತ ಇಟ್ಕೊಳ್ಳೋದು ಅಂತ. ಆ ಪ್ರಜ್ಞೆ ನಿಮ್ಗೆ ಸಂಜೆವರೆಗೆ ನಿಮ್ಗಿರ್ಬೇಕಿತ್ತಲ್ರಿ? ನಿಮ್ಗಿರ್ಬೇಕಿತ್ತಲ್ಲ. ನಿಮ್ಗಿಲ್ದಿರೋ ಪ್ರಜ್ಞೆ ಇನ್ಯಾರಿಗೆ ಬರುತ್ತೆ? ಆದ್ರೂ ಸಹ ಪಾಪ ಕುಟುಂಬಸ್ಥರು ಇಲ್ಲ, ನಾಳೆ ಇನ್ಯಾರೋ ನಮ್ ಗ್ರಾಮದಿಂದ ಬರೋರಿಗೆ ಸಾಯಬಾರ್ದು, ಆನೆ ಅಡಿ ಸಿಕ್ಕಿ ಸಾಯಬಾರ್ದು, ಎಷ್ಟು ಸಾವಿನ ಸಿಕ್ಕಿ ಮುಂದುವರಿಯೋದು. ಹಾಗೆ ನಮ್ ಕುಟುಂಬಕ್ಕೂ ಒಂದ್ ಸಹಾಯ ಆಗ್ಲಿ, ಒಂದ್ ಬದುಕುಳಿಲಿ, ಆ ತಾಯಿ ಸತ್ಲು, ತಾಯಿ ಮಕ್ಕಳಾದ್ರೂ ಬದುಕಲಿ ಅನ್ನುವಂಥದ್ದನ್ನ ಇಟ್ಕೊಂಡು ಅವ್ರು ಕೂತ್ಕೊಂಡ್ರು. ಆದ್ರೆ ನೀವೇನ್ ಮಾಡಿದ್ರಿ? ಅಕ್ಷರಶಃ ದಬ್ಬಾಳಿಕೆ ಮಾಡಿದ್ರಿ. ಕುಟುಂಬದವ್ರ ಮಗ ನನ್ನ ಪಕ್ಕನೇ ಇದ್ದ. ಅವ್ರು ಹೇಳಿದ್ರು ಕುಟುಂಬದವ್ರು ಬಾಡಿ ಕೇಳ್ತೀವ್ರ ಅಂತ. ನನಗೆ ಕೇಳಿದ್ವಿ, ಹೌದಾ ಬಾಡಿ ನೀವು ಕೊಡ್ತೀರಾ? ಇಲ್ಲ ಅಣ್ಣ, ನಾವು ನಿಮ್ ಜೊತೆ ನಿಲ್ತೀವಿ, ನಾವು ಯಾವ ಕಾರಣಕ್ಕೆ ಬಾಡಿ ತೆಗಿಯಲ್ಲ ಅಂತ. ಇವರು ಹೇಳ್ಕೊಂಡೋದ್ರು ಬಾಡಿನ. ಒತ್ತಾಯ ಪೂರ್ವಕವಾಗಿ ಬಾಡಿನ ಹೇಳ್ಕೊಂಡು ಹೋಗಿ ಆಂಬುಲೆನ್ಸಿಗೆ ತುಂಬಿದ್ರು. ಆಂಬುಲೆನ್ಸಿಗೆ ತುಂಬಿದಾಗ ನಮ್ಮ ರೈತರು, ಕಾರ್ಮಿಕರು, ಅವ್ರ ಕುಟುಂಬಸ್ಥರು ಎಲ್ಲರೂ ವಿರೋಧ ಮಾಡೋರು. ಅವ್ರ ಪಾಪ ಬಡಪಾಯಿಗಳು ಬಿಡಿ, ಬಳ್ಳಾರಿ ನಾಳೆ ಬಂದು ಮಾಡಿ ಅವ್ರಿಗೆ 5 ಲಕ್ಷ ಎಕ್ಸ್ಟ್ರಾ ಕೇಳಕ್ಕೂ ಆಗಲ್ಲ. ಅಲ್ಲಿ ಬಂದು ಪಂಚಾಮೃತ ಅನ್ಕೊಂತಾರೆ. ಇನ್ನು ಹೋಯ್ತಲ್ಲ ನಿಮ್ಮ ಹಣೆ ಬರಕ್ಕೆ ಇಂಥಲ್ಲಿ ಬಂದು ಹೊಟ್ಟೆಪಾಡಿಗೆ ಬಂದಿದ್ದ ತಪ್ಪಿಗೆ ಏನ್ ಮಾಡೋದು ಅಂತ ಅವ್ರು ಸುಮ್ಮನೆ ಆಂಬುಲೆನ್ಸಿಗೆ ತುಂಬಿಸಿದ ಮೇಲೆ ಅಲ್ಲಿವರೆಗೂ ಅತ್ಯಂತ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದಂತಹ, 3 ಸಾವಲ್ಲೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದಂತಹ ರೈತರನ್ನ ನಮ್ಮ ಸಮಿತಿಯ ಹಾಗೆ ಇತರ ಸಮಿತಿಗಳ ಮುಖಂಡರನ್ನ ಬಂಧಿಸಿದ ಕೆಲಸವನ್ನು ಒತ್ತಾಯ ಪೂರ್ವಕವಾಗಿ ಹೇಗೆ ಹ್ಯಾಂಡಲ್ ಮಾಡುವರು ಅಂತ ಹೇಳಿದ್ರೆ ಒಂದು ಸೆನ್ಸ್ ಅನ್ನೋದಿರ್ಬೇಕು. ಯಾವ್ಯಾವ ಪ್ರತಿಭಟನೆ ಯಾವ್ಯಾವ ತರ ಹ್ಯಾಂಡ್ಲ್ ಮಾಡೋದು, ಟೋನು ಗಲಭೆ ಆಯ್ತು, ಅದಕ್ಕೆ ಸರಿಯಾಗಿ ಹಾಗೆ ಹ್ಯಾಂಡ್ಲ್ ಮಾಡೋದು. ಸರಿ, ಯಾರು ರೇಪಿಸ್ಟ್ ಹಿಡಿದಂಗೆ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತೀರಲ್ರಿ ನೀವು? ಕುತ್ತಿಗೆ ಗೊಬ್ಬ ಹಿಡ್ಕೊಂಡು ಏನ್ ಪ್ರಾಣಿ ತಗೊಂಡು ಹೋಗ್ತೀರಾ ನೀವು? ಕೆಲವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಗೌರವ ಹೋಗ್ತೀರ ಪಾಪ. ಹೋಗ್ತಾ ಇದ್ರು ತೋಡಿ ಕೆಳಗೆ ಕೇಳ್ಕೊಂಡು ಹೋಗ್ತಾರೆ. ಅಂತಹ ದೌರ್ಜನ್ಯ ಯಾಕೆ? ಆ ಸಂದರ್ಭದಲ್ಲಿ ಎಲ್ಲಾ ರೈತರು ಬಂದ್ಬಿಟ್ಟು ವಾಹನದ ಸುತ್ತ ನಿಂತ್ಕೊಂಡ್ರು. ಅವಾಗ ಪ್ರಶ್ನೆ ಮಾಡಿದ್ರು. ಅರ್ಧ ಗಾಡಿನ ತಳ್ತಾ ಇದ್ದವ್ರು ನಿಮ್ಮವರೇ ಒಂದು 50 ಜನ. ಅವ್ರ ಪಾಪ 4-5 ಜನ ಬಡಪಾಯಿಗಳನ್ನ ಒಳಗೆ ತುಂಬಿಸೋ ಫೋರ್ಸಲ್ಲಿ ಅರ್ಧ ಗಾಡಿ ನೀವೇ ದುಡ್ತೀರಿ. ಉಳಿದವರು ಚರ್ಚೆನಲ್ಲಿ ಗಾಡಿ ಒಂಚೂರು ಬೇಕಾಯ್ತಂತೆ, ಲಾಠಿ ಚಾರ್ಜ್ ಆರ್ಡರ್ ಮಾಡಿ. ಕತೆ ಏನ್ ಹೇಳ್ತಾರೆ? ಒಂದು ಕತೆ ಲಾಠಿ ಚಾರ್ಜೇ ಮಾಡಿಲ್ಲ ಅಂತ. ಲಾಠಿ ಚಾರ್ಜ್ ಮಾಡಿಲ್ಲ ಅಂತ ನಿಮ್ ನಿಲುವಾದ್ರೆ
ಇದೊಂದು ಅತ್ಯಂತ ಗಂಭೀರವಾದ ವಿಷಯ. ಪೊಲೀಸ್ ಇಲಾಖೆಯವರು ಇದರ ಬಗ್ಗೆನೂ ಸಹ ಒಂದು ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರ ವೇಷದಲ್ಲಿದ್ದಂತಹ ಇತರರು ಯಾರು ಪೊಲೀಸರ ವೇಷದಲ್ಲಿ ಬಂದು ಲಾಠಿಯನ್ನು ಹಿಡ್ಕೊಂಡು ರೈತರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡುವಂತವರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕು. ನೀವು ಮಾಡಿಲ್ಲ ಅಲ್ವಾ? ಅಲ್ಲೇ SP ಆರ್ಡರ್ ಕೊಟ್ಟಿಲ್ಲ ಅಲ್ವಾ? SP ಹೇಳ್ತೀವಿ ನಮ್ಮವರು ಲಾಠಿ ಚಾರ್ಜ್ ಮಾಡಿಲ್ಲ ಅಂತ, ಅದರ ಹಲ್ಲೆ ಮಾಡಿದ್ರು ಯಾರು? ರೈತರ ತಲೆ ಪೆಟ್ಟಾಗಿದೆ, ಕಣ್ಣಿಗೆ ಪೆಟ್ಟಾಗಿದೆ, ಕೈ ಕಾಲಿಗೆ ಪೆಟ್ಟಾಗಿದೆ, ಒಬ್ರು ಶಿವಮೊಗ್ಗದ ಆಸ್ಪತ್ರೆ ಅಡ್ಮಿಟ್ ಇದ್ದಾರೆ. ಹಲ್ಲೆ ಮಾಡುವವರು ಯಾರು? ನೀವೆಲ್ಲ ಅಂತ ಹೇಳಿ ಇನ್ಯಾರು ಗುಂಡಾಗಳು ಬಂದಿದ್ರ ತನಿಖೆ ಆಗ್ಬೇಕಲ್ಲ, ತನಿಖೆ ಮಾಡಿ ಆಗಿದೆ. ಕಲ್ಲು ನೋಡಿದ್ರು ಅಂತ ಹೇಳ್ತಾರೆ, ಯಾವುದೋ ಕಲ್ಲು ಬಿದ್ದಿರ್ಲಿಲ್ಲ. ಆ ನಂತರದ ಬೆಳವಣಿಗೆಗಳು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತನಿಖೆ ಆಗಿ. ಲಾಠಿ ಚಾರ್ಜ್ ಮಾಡುವವರೆಗೂ ಯಾವುದೇ ಕಲ್ಲುಗಳು ಬಿದ್ದಿರ್ಲಿಲ್ಲ. ಇದು 100% ಸತ್ಯ. ನೀವು ಅದಕ್ಕಿಂತ ಮೊದಲು ಕಲ್ಲು ಬಿದ್ದಿತ್ತಂದ್ರೆ ಇಲ್ಲೇ ಕೇಳಿ, ನಾವು ಕ್ಷಮೆ ಕೇಳಿ ಹೋಗ್ತೀವಿ. ಯಾಕಂದ್ರೆ ನಾವೇ ನೋಡಿದೀವಿ, ಯಾವಾಗ ಗಾಡಿಗೆ ತುಂಬಿಸಿದ್ರು ಅವಾಗನೇ ಚಾರ್ಜ್ ಆರ್ಡರ್ ಮಾಡ್ಯಾರೆ, ಅವಾಗನೇ ಫಸ್ಟ್ ರೌಂಡ್ ಲಾಠಿ ಚಾರ್ಜ್ ಮಾಡ್ಯಾರ.